ದೇಶದಲ್ಲಿ ಒಂದು ಕಾರ್ಯಕ್ರಮ ನಡೆಯಲಿದೆ. ಏನೆಂದರೆ ಅದು ಕಲ್ಲೆತ್ತುವುದು. ಕಲ್ಲು ಯಾರು ಎತ್ತುತ್ತಾರೆ ಅವರಿಗೆ ಒಂದು ಒರಿಜಿನಲ್ ಕುತ್ತ ಚಾಪು ಮತ್ತು ಒಂದು ಸಿಗರೆಟ್ 500 ರೂಪಾಯಿ ಬಹುಮಾನ. ಕಲ್ಲೆತ್ತದವರು ಬಹಳ ಬಲಿಷ್ಠರಾಗಿರಬೇಕು ಮತ್ತು ಪ್ರತಿಯೊಂದು ದೇಶದವರು ಈ ನಮ್ಮ ದೇಶಕ್ಕೆ ಆಗಮಿಸಿದ್ದಾರೆ. ಇದು ಸಂತೋಷ ವಿಚಾರವೊಂದು ಚಪ್ಪಾಳೆಯನ್ನು ಸ್ವಾಗತಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಎತ್ತಾನೆ ಬಿಡ್ತಾನ ಇವ, ಎತ್ತಂಗ್ ಕಾಲ್ ನೀವು ಹೇಳ್ತಾನ ಇವ ಚಡ್ಡ ಏನ್ ಎತ್ತಲ್ ನನಗ್ ಗೊತ್ತೈತಿ. ಬಂದನು ಮಾರಿ ಕಿಂಗ್ ಎಲ್ಲ ಕಿಂಚುದನು ಅಂದ್ರೂ ಹೇತ್ ಹೋದನು ಅಂತಾರ ವಾದ ಕಳಿಸಿ ಅಂತಾರ ತಂದ್ ಏನ ಮಾಡ್ಲಾಕ ಪ್ರದರ್ಶನ ತೋರ್ಲಕ್ ಬಂದ ನಮ್ಮ ಭಾರತ ದೇಶದ ಇಜ್ಜಾದ ಕಡಿಮೆ. ಈ ಸದ್ದ ಪಾಕಿಸ್ತಾನ ಪಾಪೆ ಬರ್ತಾನ, ನಾವೇಟ ಟಿಣಕ್ತಾನ ಹೇಳ್ತಾನ ಅವನಿಗೆ ನೋಡಿ ಫ್ರೆಂಡ್ಸ್. हबीबी है, मियां का प्यार है, जानसन का मेरा काका है, सनी लियोन का मेरा काकी है. हबीबी बड़ा कल के यत्ता होए. हाँ तुम यत्ता 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 ಕೈ ಹಿಡಿಬೇಕಾಗ್ತದ ಹೋಗಿರಿ, ಕೈ ಹಿಡಿಬೇಕಾಗ್ತದ ಮತ್ ನಮ್ ಬೇಜಾರ ಹೊಲಸ ಆಗ್ತದ. ಸರಿ ಆಗಲ್ಲ ಸರಿ ಎಲ್ಲಿದಲ್ಲಿ ನೋಡ್ರಿ ನೋಡಿ ಫ್ರೆಂಡ್ಸ್ ಇಂದ ಬರ್ತಾರ ನಮ್ ದೇಶಕ್ಕ. ಇಂತರಿಂದ ನಮ್ ದೇಶ ಹಾಳತ್ತದ ನೋಡ್ರಿ ಏನ್ ಮಾಡ್ತೀರಿ ಇಂತರಿ ತರಬೇಡ್ರಿ. ಹಾ ಹೇಳ್ತಾನಿವ ಗೊತ್ತೈತ್ ನನಗ ಹಿಂಗ ತಿಣಕ್ತಾನ ಹೇಳ್ತಾನಿವ ಏ ನೀ ಹೇಳಿ. ಕಾಡಿನ ಕರಿಯಾಗಣ ಅಂತ ಹಿಂಗ್ ಕುಣ್ಯಾಗತ್ತಾನ ನೋಡ್ರಿ ಏನ್ ಮಾಡ್ತಾನಿವ ನೋಡಂಬರ್ರಿ. ಕಲ್ ಎತ್ತರಿ ಸದ್ದ ನೋಡಂಬರ್ರಿ. ಯಪ್ಪೋ ತಿಣಕ್ತಾನೆ ಅಪ್ಪು ಹೇಳ್ತಾನೆ ಇವತ್ತು ಹೆಗಣಕ್ಕಿಂತ ಮೊದಲ ಆಡಸ್ತಾನೆ ಅಪ್ಪು. ಅಯ್ಯೋ ಕೀಪರಿ ತಿಣಕ್ಲಾಗತ್ತಾನ ಮೇಡಮ್ ಲಾಸ್ಟ್ ಚಾನ್ಸ್ ಕೊಡ ನಿನಗೆ. ಸರಿಯಪ್ಪ ನಡಿಯಪ್ಪ ನೀ ಹೇಳ್ತಿ ಮಾತಿಲ್ಲ ಎಲ್ಲ ನಾಡ್ಸಿ ನಮ್ ಟೇಜ್ಗೆ ನಡಿ. ನೋಡಿ ಸದ್ದ ನಮ್ಮ ಇಂಡಿಯಾದವರು ಬರ್ತಿದ್ದಾರೆ. ಅವರು ನಮ್ಮ ಭಾರತ ಅವರದ ನಮಗೆ ಹೆಮ್ಮೆ. ಅವ್ರು ಕಲ್ಲೆತ್ತುತ್ತಾರೆ ಅಂತ ನಿರೀಕ್ಷೆ ಇಡೋಣ ಬನ್ನಿ. ಈ ಪಂದ್ಯದಾದ್ರೆ ನಮ್ ಜೀವನ ಬಿ ಸೆಟ್ಲ್ ಆಗ್ತದ, ನಮ್ಮ ಅಪ್ಪ ಸಾಕಂಗ್ರೆ ಆಗ್ತದ. ಎಲ್ಲಾದ್ರು ಈ ಕಲ್ ಎತ್ತ ಮಾಡ್ಯವ ಇವರೇ ಪರಿ ಬೆಡ್ಕೊಂಡ ನಾ ಎತ್ತ ತನ್ನ ಮಾಡ್ತಾನೆ ನೀರ ನೋಡ್ತೀನಿ ನಾಳೆ. ಗೈ ಬಾಬಾಯಿ ಹನುಮಂತ ಚಡ್ಡಿ ಹರಿ. ಈಗ ನಮ್ಮ ಭಾರತದವರು ಎತ್ತಿದ್ದಾರೆ, ಇವರಿಗೆ ಪ್ರಶಸ್ತಿ ವಿತರಣೆ ಮಾಡಬೇಕು. ಯಾಕಂದ್ರೆ ಇವರು ಕಷ್ಟ ಇದರಿಂದ ಬಂದಿದ್ದಾರೆ, ಕಷ್ಟದಲ್ಲಿ ಬೆಳೆದವರು ಇವರು. ಇವರಿಗೆ ಪ್ರಶಸ್ತಿ ಕೊಡೋಣ ಬನ್ನಿ. ಅದು ನಮ್ಮ ಖುಷಿ ಅದ. ಈಗ ಅವ್ರಿಗೆ ಹೂವಿನ ಹಾರ ಕಮ್ಮಿ ಬನ್ರಿ ತಪ್ಪಣ್ರಿ ಪ್ರಶಸ್ತಿ ತುಂಬ. ಆಶೀರ್ವಾದ ಗೋಧಿ ಹಿಟ್ಟಿಂದ ಒಂದು ಒರಿಜಿನಲ್ ಕುತ್ತ ಚಾಪ್, ಮೈಸೂರು ಬೆಲ್ಲದಿಂದ ಒಂದು ಸಿಗರೆಟ್ ಪ್ಯಾಕ್, ಬೀರಿನ ಕಂಪ್ನಿಯಿಂದ 501 ರೂಪಾಯಿ ಇವ್ರಿಗೆ ಬಹುಮಾನ ಪ್ರಶಸ್ತಿಯನ್ನು ಕೊಡೋಣ ಬನ್ನಿ. ನಿಮ್ಮ ತಂದೆ ತಾಯಿ ನೀವು ದವಾಖಾನೆ ತೋರಿಸಿ ನೀವು ಆರೋಗ್ಯವಾಗಿ ಬೆಳೀರಿ ಅಂತ ಹೇಳಿ ಹೇಳುತ್ತೆ.